ನಮಸ್ಕಾರ, ನ್ಯೂಸ್ ಎಟ್ 4ಗೆ ಸ್ವಾಗತ. ನಾನು ನವಿತಾ ಜೈನ್. ಆರ್ಆರ್ ನಗರ ಶಿರಾ ಉಪಚುನಾವಣೆಗೆ ತಯಾರಿಯನ್ನ ನಡೆಸಲಾಗ್ತಾ ಇದೆ. ಶಿರಾ ಕ್ಷೇತ್ರಕ್ಕೆ ಟಿಬಿ ಜಯಚಂದ್ರ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಕಣಕ್ಕಿಳಿಯಲಿದ್ದಾರೆ. ಚುನಾವಣಾ ಉಸ್ತುವಾರಿಯಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಇರಲಿದ್ದು, ಈಗಾಗಲೇ ಎಲೆಕ್ಷನ್ ಡೇಟ್ ಅನೌನ್ಸ್ ಆದ ತಕ್ಷಣವೇ ಎಲ್ಲಾ ಮೂರು ಪಕ್ಷಗಳು ಕೂಡ ಈಗ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದೆ. ಬಿರುಸಿನ ಚಟುವಟಿಕೆಗಳು ನಡೀತಾ ಇದೆ. ಚುನಾವಣಾ ಉಸ್ತುವಾರಿಯಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಇರಲಿದ್ದು, ಸಹ ಉಸ್ತುವಾರಿಯಾಗಿ ಕೆಎನ್ ರಾಜಣ್ಣ ಅವರನ್ನ ನೇಮಕ ಮಾಡಲಾಗಿದೆ. ನಾಳೆ ನಾಯಕರನ್ನ ಭೇಟಿ ಆಗಲಿದ್ದಾರೆ ಟಿಬಿ ಜಯಚಂದ್ರ. ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಮಾತುಕತೆಯನ್ನ ಕೂಡ ನಡೆಸಲಿದ್ದಾರೆ. ಈ ಒಂದು ಕ್ಷೇತ್ರಕ್ಕೇನೆ ಕೆಎನ್ ರಾಜಣ್ಣ ಕೂಡ ಆಕಾಂಕ್ಷಿ ಆಗಿದ್ರು. ಅವರು ಹೇಳಿದ್ರು ನಾನು ಕೂಡ ಆಕಾಂಕ್ಷಿ ಅಂತ ಹೇಳಿ. ಆನಂತರ ಮನವೊಲಿಸುವಂತಹ ಪ್ರಯತ್ನ ಮಾಡಲಾಯಿತು. ಕೆಎನ್ ರಾಜಣ್ಣ ಅವರನ್ನ ಸಹ ಉಸ್ತುವಾರಿಯನ್ನಾಗಿ ಕೂಡ ನೇಮಕ ಮಾಡಲಾಗಿದೆ. ಇನ್ನು ಡಿಕೆ ಶಿವಕುಮಾರ್ ಅವರ ಜೊತೆಯೂ ಕೂಡ ಸಮಾಲೋಚನೆ ನಡೆಯಲಿದ್ದು, ಸದ್ಯ ದೆಹಲಿಯಲ್ಲಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರಾಗಿರುವ ಡಿಕೆ ಶಿವಕುಮಾರ್ ನಾಳೆ ಬೆಂಗಳೂರಿಗೆ ಆಗಮಿಸಲಿದ್ದಾರೆ. ಡಿಕೆ ಶಿವಕುಮಾರ್ ಇನ್ನು ಕಾಂಗ್ರೆಸ್ಗೆ ಪ್ರತಿಷ್ಠೆ ಆಗಿರೋದು ಮತ್ತೊಂದು ಕ್ಷೇತ್ರ ಅಂದ್ರೆ ಅದು ಆರ್ಆರ್ ನಗರ ಕ್ಷೇತ್ರ. ಮುನಿರತ್ನ ಅಭ್ಯರ್ಥಿ ಆದ್ರೆ ಸಮರ್ಥ ಅಭ್ಯರ್ಥಿಯನ್ನ ಕಣಕ್ಕೆ ಹಾಕೋದಕ್ಕೆ ಕಾಂಗ್ರೆಸ್ ಕೂಡ ಈಗ ಎಲ್ಲಾ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದೆ. ಒಕ್ಕಲಿಗ ಅಭ್ಯರ್ಥಿಯನ್ನೇ ಕಣಕ್ಕಿಳಿಸುವ ಬಗ್ಗೆ ಚರ್ಚೆಯನ್ನ ಮಾಡಲಾಗಿದೆ. ಈಗ ಪಕ್ಷದಲ್ಲೇ ಮುನಿರತ್ನ ಅವರನ್ನ ಸೋಲಿಸೋದಿಕ್ಕೆ ಪಣವನ್ನ ತೊಟ್ಟಿದ್ದಾರೆ ಡಿಕೆ ಬ್ರದರ್ಸ್. ಡಿಕೆ ಶಿವಕುಮಾರ್ ಹಾಗೇನೆ ಡಿಕೆ ಸುರೇಶ್ ಅವರು ಈಗ ಪಣ ತೊಟ್ಟಿದ್ದು ಬೈ ಎಲೆಕ್ಷನ್ಗೆ ಭರ್ಜರಿ ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಜಿದ್ದಿಗೆ ವೇದಿಕೆ ಆಗಲಿದೆ ರಾಜರಾಜೇಶ್ವರಿ ನಗರ. ಯಾಕಂದ್ರೆ ಕಾಂಗ್ರೆಸ್ಗೆ ಕೈಕೊಟ್ಟು ಬಿಜೆಪಿಗೆ ಹೋಗಿ ಈಗ ಬಿಜೆಪಿ ಸರ್ಕಾರ ಇರುವಂತಹ ಸಂದರ್ಭದಲ್ಲಿ ಒಂದು ರೀತಿಯಾದಂತಹ ಜಿದ್ದು ಈಗ ಏರ್ಪಾಡಾಗ್ತಾ ಇದೆ. ಇನ್ನು ಅಧಿಸೂಚನೆ ಅಕ್ಟೋಬರ್ 9 ನಾಮಪತ್ರ ಸಲ್ಲಿಕೆಗೆ ಕಡೆ ದಿನ ಅಕ್ಟೋಬರ್ 16 ನಾಮಪತ್ರ ಸಲ್ಲಿಕೆಗೆ ಕಡೆ ದಿನ ಆಗಿರಲಿದೆ. ಜೊತೆಗೆ ಅಕ್ಟೋಬರ್ 17 ನಾಮಪತ್ರದ ಪರಿಶೀಲನೆ ನಡೆಯಲಿದೆ. ಬೈ ಎಲೆಕ್ಷನ್ಗೆ ಈಗಾಗಲೇ ಚುನಾವಣಾ ಮುಹೂರ್ತವನ್ನು ಕೂಡ ಇಡಲಾಗಿದೆ. ಅಕ್ಟೋಬರ್ 19 ನಾಮಪತ್ರ ವಾಪಸ್ಗೆ ಕಡೆ ದಿನವಾಗಲಿದೆ. ಏನೋ ಯಾವ ರೀತಿಯಾಗಿ ಈಗ ಎಲ್ಲಾ ಮೂರು ಪಕ್ಷಗಳು ತಯಾರಿಯನ್ನ ಮಾಡ್ಕೊಳ್ತಾ ಇದೆ ಈ ಒಂದು ಬೈ ಎಲೆಕ್ಷನ್ಗೆ ಅನ್ನೋದ್ರ ಜೊತೆಗೆ ಯಾವ ರೀತಿಯಾಗಿ ಈಗ ಕಾಂಗ್ರೆಸ್ಗೆ ಒಂದು ಜಿದ್ದಿನ ಒಂದು ಬೈ ಎಲೆಕ್ಷನ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ ಪಟೇಲ್ ನೇರ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ ಪಟೇಲ್, ಎಲೆಕ್ಷನ್ ಡೇಟ್ ಅನೌನ್ಸ್ ಆಗಿದ್ದೆ ತಡ ಮೂರು ಪಕ್ಷಗಳಲ್ಲೂ ಬಿರುಸಿನ ಚಟುವಟಿಕೆಗಳು ಕೂಡ ಈಗ ಆರಂಭ ಆಗಿದೆ ಅಂತ ಹೇಳಿ ಕಾಂಗ್ರೆಸ್ ನಲ್ಲಿ ಯಾವ ರೀತಿಯ ತಯಾರಿ ಆಲ್ರೆಡಿ ಆರಂಭ ಆಗಿದೆ? ಚಿದಾನಂದ ಪಟೇಲ್. ನವಿತಾ ಜೈನ್, ಉಪಚುನಾವಣೆ ಘೋಷಣೆಯಾದ ಬೆನ್ನಲ್ಲೇ ಆಡಳಿತ ಪಕ್ಷ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವಿನ ಜಿದ್ದಾಜಿದ್ದಿ ರಾಜಕಾರಣಕ್ಕೆ ಇದೀಗ ಸಾಕ್ಷಿಯಾಗುವ ಎಲ್ಲ ಸಂದರ್ಭ ಎದುರಾಗಿದೆ. ಒಂದು ಕಡೆ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ ಡಿಕೆ ಶಿವಕುಮಾರ್ಗೆ ಇದು ಸವಾಲಿನ ಚುನಾವಣೆ ಅಂತ ಹೇಳಲಾಗ್ತಿದೆ. ಯಾಕಂತ ಹೇಳಿದ್ರೆ ಅಧ್ಯಕ್ಷರಾಗಿ ಆಯ್ಕೆ ಆದ ಮೇಲೆ ಮೊದಲ ಬಾರಿಗೆ ಉಪಚುನಾವಣೆಯನ್ನು ಡಿಕೆ ಶಿವಕುಮಾರ್ ಎದುರಿಸುತ್ತಿದ್ದಾರೆ. ಒಂದು ಕಡೆ ಆಡಳಿತ ಪಕ್ಷದ ಆಡಳಿತ ವಿರೋಧಿ ಹಲೆ ಮತ್ತು ಭ್ರಷ್ಟಾಚಾರ, ಕೋವಿಡ್ ಭ್ರಷ್ಟಾಚಾರ, ಸಿಎಂ ಕುಟುಂಬದ ಭ್ರಷ್ಟಾಚಾರದ ನಡುವೆ ಕೂಡ ಎಲ್ಲೊಂದು ಕಡೆ ನೆರೆ ಮತ್ತು ಬರ ಸಂಪೂರ್ಣ ನೆರೆ ಮತ್ತು ಬರದಲ್ಲಿ ಸರ್ಕಾರ ಸಂಪೂರ್ಣ ವಿಫಲರಾಗಿರುವಂಥದ್ದು, ಸರ್ಕಾರದ ಮೇಲೆ ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಿರುವಂಥದ್ದು ಮತ್ತು ಕೋವಿಡ್ನಲ್ಲೂ ಕೂಡ ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಿದೆ. ಜೊತೆಗೆ ಆಡಳಿತ ಪಕ್ಷದಲ್ಲೇ ಕೂಡ ಎಲ್ಲೊಂದು ಕಡೆ ಶಾಸಕರ ನಡುವಿನ ಅಸಮಾಧಾನ, ಸಂಪುಟ ವಿಸ್ತರಣೆ ಮುಂದೂಡಿಕೆ ಹೋಗ್ತಿರುವಂಥದ್ದು ಕೂಡ ಎಲ್ಲೊಂದು ಕಡೆ ಈ ಉಪಚುನಾವಣೆ ಎಲ್ಲೊಂದು ಕಡೆ ಆಡಳಿತ ಪಕ್ಷಕ್ಕೆ ದೊಡ್ಡ ಸವಾಲಾಗಿದೆ. ಈ ಸವಾಲಿನ ನಡುವೆ ಇದೀಗ ಕಾಂಗ್ರೆಸ್ ಕೂಡ ಈ ಉಪಚುನಾವಣೆಯಲ್ಲಿ ಗೆಲ್ಲುವ ರಣತಂತ್ರನ ಮಾಡಲಿದೆ. ಅಲ್ಲದೆ ಈಗಾಗಲೇ ಶಿರಾ ಉಪಚುನಾವಣೆಗೆ ಟಿಬಿ ಜಯಚಂದ್ರ ಅವರನ್ನ ಅಧಿಕೃತ ಅಭ್ಯರ್ಥಿಯಾಗಿ ಘೋಷಣೆಯನ್ನು ಕೂಡ ಮಾಡಲಾಗಿದೆ. ಈ ಚುನಾವಣೆಗೆ ಈ ದಿನ ಕೆಎನ್ ರಾಜಣ್ಣ ಕೂಡ ಅಭ್ಯರ್ಥಿಯಾಗಿ ಪ್ರಬಲ ಪೈಪೋಟಿ ಒಡ್ಡಿದ್ರು. ಆದರೆ ಪ್ರದೇಶ ಕಾಂಗ್ರೆಸ್ ಸಮಿತಿಯ ನಾಯಕರುಗಳು ರಾಜಣ್ಣ ಮತ್ತು ಟಿಬಿ ಜಯಚಂದ್ರ ನಡುವೆ ಮಾತುಕತೆ ನಡೆಸಿ ಅವರ ಒಂದು ಶೀತಲ ಸಮರಕ್ಕೆ ಕೊನೆ ಹಾಡಿದರು. ಹಾಗಾಗಿ ಇದೀಗ ಶಿರಾ ಉಪಚುನಾವಣೆಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಚುನಾವಣಾ ಉಸ್ತುವಾರಿಯಾಗಿ ಮತ್ತು ಸಹ ಉಸ್ತುವಾರಿಯಾಗಿ ಕೆಎನ್ ರಾಜಣ್ಣ ಅವರನ್ನ ಮಾಡಲಾಗಿದೆ. ಅಲ್ಲದೆ ಟಿಬಿ ಜಯಚಂದ್ರ ಅವರು ನಾಳೆ ಚುನಾವಣಾ ಚರ್ಚೆ ಸಂಬಂಧಪಟ್ಟ ವಿಚಾರವಾಗಿ ಮತ್ತು ಚುನಾವಣೆ ಯಾವ ರೀತಿ ನಡೆಸಬೇಕೆಂಬುದರ ಬಗ್ಗೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಲಿದ್ದಾರೆ ಮತ್ತು ದೆಹಲಿಯಲ್ಲಿರತಕ್ಕಂಥ ಡಿಕೆ ಶಿವಕುಮಾರ್ ಕೂಡ ನಾಳೆ ಬೆಂಗಳೂರಿಗೆ ಆಗಮಿಸುತ್ತಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಭೇಟಿಯಾಗಿ ಚುನಾವಣಾ ರಣತಂತ್ರವನ್ನು ರೂಪಿಸಲಿದ್ದಾರೆ. ಇದರ ಬೆನ್ನಲ್ಲೇ ನವಿತಾ ಜೈನ್, ಪ್ರಮುಖವಾಗಿ ಕಾಂಗ್ರೆಸ್ಗೆ ಪ್ರತಿಷ್ಠೆಯ ಪಣ ಆಗಿರುವಂಥದ್ದು ಆರ್ಆರ್ ನಗರ ಚುನಾವಣಾ ಕ್ಷೇತ್ರ. ಯಾಕಂತ ಹೇಳಿದ್ರೆ ಆರ್ಆರ್ ನಗರ ಕ್ಷೇತ್ರ ಮುನಿರತ್ನ ವರ್ಸಸ್ ಡಿಕೆ ಬ್ರದರ್ಸ್ ನಡುವಿನ ಚುನಾವಣೆ ಅಂತಲೇ ಈಗಾಗಲೇ ಬಿಂಬಿತ ಆಗಿರುವಂಥದ್ದು. ಹಾಗಾಗಿ ಮುನಿರತ್ನರವರನ್ನ ಗತಾಯವಾಗಿ ಸೋಲಿಸಲೇಬೇಕಂತೇಳಿ ಡಿಕೆ ಬ್ರದರ್ಸ್ ಇದೀಗ ಪಣ ತೊಟ್ಟಿರುವಂಥದ್ದು. ಹಾಗಾಗಿ ಅಲ್ಲಿ ಏನು ನಿರ್ಣಾಯಕ ಮತಗಳಾಗಿರ್ತಕ್ಕಂಥ ಲಿಂಗಾಯತ ಮತಗಳ ಒಕ್ಕಲಿಗ ಮತಗಳನ್ನು ಸೆಳೆಯಲು ಒಕ್ಕಲಿಗ ಪ್ರಬಲ ಅಭ್ಯರ್ಥಿಯನ್ನ ಹುಡುಕ್ಲಿಕ್ಕೆ ಇದೀಗ ಆರಂಭವಾಗಿದೆ. ಇದರಲ್ಲಿ ಪ್ರಮುಖವಾಗಿ ಇದೀಗ ದಿವಂಗತ ಡಿಕೆ ರವಿಯವರ ಮಾವ ಆಗಿರತಕ್ಕಂಥ ಹನುಮಂತರಾಯಪ್ಪ ಕೂಡ ಪ್ರಬಲ ಆಕಾಂಕ್ಷಿ ಆಗಿರುವಂಥದ್ದು. ಒಟ್ಟಾರೆ ಮುನಿರತ್ನ ವಿರುದ್ಧ ತೊಡೆತಟ್ಟಿ ನಿಂತು ಅಲ್ಲಿ ಚುನಾವಣೆಯನ್ನು ಎದುರಿಸಿ ತೋಳ್ಬಲ, ಹಣಬಲ ಮತ್ತು ಜನಬಲದ ನಡುವೆ ಹೋರಾಟವನ್ನು ಮಾಡಿ ಗೆಲ್ಲುವಂತ ಸಮರ್ಥ ಅಭ್ಯರ್ಥಿಯನ್ನ ಡಿಕೆ ಬ್ರದರ್ಸ್ ಹುಡುಕಾಟಕ್ಕೆ ಆರಂಭಿಸಿದ್ದಾರೆ. ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ಚಿದಾನಂದ ಪಟೇಲ್ ಡೀಟೇಲ್ಸ್ಗೆ.
ಈಗಾಗಲೇ ಕಾಂಗ್ರೆಸ್ ಅಂತೂ ಎಲ್ಲ ಬೈ ಎಲೆಕ್ಷನ್ ಅನ್ನ ಪ್ರತಿಷ್ಠೆಯ ಚುನಾವಣೆಯಾಗಿ ತೆಗೆದುಕೊಂಡಿದೆ. ಇನ್ನೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷರಾದ ಬಳಿಕ ಡಿಕೆ ಶಿವಕುಮಾರ್ಗೆ ಇದು ಪ್ರತಿಷ್ಠೆಯ ಎಲೆಕ್ಷನ್ ಕೂಡ ಹೌದು. ಅದೇ ಕಾರಣಕ್ಕಾಗಿ ಈಗ ಡಿಕೆ ಶಿವಕುಮಾರ್ ಅವರು ಈ ಒಂದು ಪ್ರತಿಷ್ಠೆಯ ಕಣವಾಗಿರುವಂತಹ ಎರಡೂ ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ತಯಾರಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಕಾಂಗ್ರೆಸ್ ಆಲ್ರೆಡಿ ಈಗ ಸಿದ್ಧತೆಯಲ್ಲಿ ತೊಡಗಿಸಿಕೊಂಡಿದೆ. ಒಂದು ಕಡೆ ಶಿರಾಗೆ ಅಭ್ಯರ್ಥಿ ಆಯ್ಕೆಯಾಗಿದೆ ಕಾಂಗ್ರೆಸ್ನಲ್ಲಿ ಟಿಬಿ ಜಯಚಂದ್ರ ಅವರು. ಇನ್ನೊಂದು ಕಡೆ ಈಗ RR ನಗರಕ್ಕೆ ಮುನಿರತ್ನ ಅವರ ವಿರುದ್ಧವಾಗಿ ಒಕ್ಕಲಿಗ ಅಭ್ಯರ್ಥಿಯನ್ನೇ ಹಾಕಿ ಪ್ರಬಲ ಪೈಪೋಟಿಯನ್ನ ಕೊಡುವಂತಹ ಪ್ರಯತ್ನವನ್ನ ಕೂಡ ಮಾಡ್ತಿದ್ದಾರೆ. ಇನ್ನು ಕಾಂಗ್ರೆಸ್ ಟಿಕೆಟ್ಗಾಗಿ ಹನುಮಂತರಾಯಪ್ಪ ಅವರು ಕೂಡ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ DK ರವಿ ಅವರ ಮಾವನಾಗಿರುವ ಹನುಮಂತರಾಯಪ್ಪ ಅವರು ಕಾಂಗ್ರೆಸ್ನ ಒಂದು ಟಿಕೆಟ್ನ ಆಕಾಂಕ್ಷಿ ಕೂಡ ಆಗಿದ್ದಾರೆ. ಹೀಗಾಗಿ ಸಾಕಷ್ಟು ಪ್ರಯತ್ನಗಳನ್ನ ಅವರು ಕೂಡ ಮಾಡ್ತಾ ಇದ್ದಾರೆ. ಬೈ ಎಲೆಕ್ಷನ್ಗೆ ಅವರು ಕೂಡ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ದಿವಂಗತ DK ರವಿ ಅವರ ಮಾವ ಹನುಮಂತರಾಯಪ್ಪ ಅವರು. ಹಾಗಾಗಿ ಈಗ ಅವರು ಕೂಡ ಈ ಒಂದು ಎಲೆಕ್ಷನ್ ನಲ್ಲಿ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ.